ಹಸಿವು ದೂರದ ಮುನ್ನ, ತೃಷೆ ದೂರದ ಮುನ್ನ, ವ್ಯಾಧಿ ವಿಪತ್ತುಗಳ ಬಂದೊದಗುವ ಮುನ್ನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸುವ ಮುನ್ನ ಎಂಬ ಬಸವಾದಿ ಪ್ರಮತರ ವಚನಾಮೃತವನ್ನು ಮೊದಲಿಗೆ ಸವಿಯುತ್ತ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದ್ಗುರು ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ರೇವಣ ಸಿದ್ದೇಶ್ವರ ದಿವ್ಯ ಚರಣಾನಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಅದೇ ರೀತಿ ಯಾವ ರೇವಣ ಸಿದ್ದೇಶ್ವರ ಶಿಶುಮಗನಾಗಿರ್ತಕ್ಕಂಥ ಹಾಲು ಮತದ ಮೂಲ ಕುಲಗುರು ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಸಿಡಿಯಾಣ ಸಿದ್ಧ, ನಾಗಟಾಣ ಸಿದ್ಧ, ಹೋನೂರು ಸಿದ್ಧ, ಕ್ವಾನೂರು ಸಿದ್ಧ, ಆಲಕನೂರು ಕರೈ ಸಿದ್ಧ ಎಂಬ ಪಂಚಮಠದೊಳಗ ವಾಸ ಮಾಡಿ ಬಂದ ಭಕ್ತರ ಬಹುಬಂಧನವನ್ನು ಬಿಡಿಸಿರ್ತಕ್ಕಂಥ ನನ್ನಪ್ಪ ಸಿದ್ಧ ಬೀರೇಶ್ವರ ದಿವ್ಯ ಚರಣಾನಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ರೀತಿ ಲಿಂಗಬೀರನ ದೇವರ ಶಿಶುಮಗನಾಗಿರ್ತಕ್ಕಂಥ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿರ್ತಕ್ಕಂಥ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡು ತಾಲೂಕಿನ ಹುಲಜಂತಿ ಗ್ರಾಮದೊಳಗೆ ಇಂಬಾದ ಜಾಗವನ್ನು ನೋಡಿ ವಾಸಗೈದಿರ್ತಕ್ಕಂಥ ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬದ ಅಮಾವಾಸ್ಯೆ ಮಧ್ಯರಾತ್ರಿ 12 ಗಂಟೆಗೆ ಸಾಕ್ಷಾತ್ ಶಿವ ಪಾರ್ವತಿಯರಿಂದ ಮುಂಡಾಸದ ಆಯರೆಯನ್ನು ಪಡ್ಕೊಂಡಿರ್ತಕ್ಕಂಥ ನನ್ನಪ್ಪ ಸಿದ್ಧಮಾಳಿಂಗರಾಯರ ದಿವ್ಯ ಚರಣಾನಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹೌದೌದು ನಾ ಹೇಳುವಾಗಿ ಹುಟ್ಟಿದ್ನಿ, ನೀ ನನ್ನ ತಮ್ಮಾಗಿ ಹುಟ್ಟಿದ್ದೆ. ಅದಕ್ಕೆ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ಪೈಕಿ ಸವದತ್ತಿ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರ್ತಕ್ಕಂಥ ನನ್ನ ಈ ಬಂಡಾರಹಳ್ಳಿ ಗ್ರಾಮದೊಳಗ ಇಂಬಾದ ಜಾಗವನ್ನು ನೋಡಿ ವಾಸಗೈದು ಬಂದ ಭಕ್ತರ ಬಹುಬಂಧನವನ್ನ ಬಿಡಿಸಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸಲಿಕ್ಕೆ ಬಂದು ವಾಸ ಮಾಡಿರ್ತಕ್ಕಂಥ ನನ್ನ ತಾಯಿ ಆದಿಶಕ್ತಿ ದುರ್ಗಾದೇವಿಯ ಒಂದು ಅಡಿದಾವರಿಗಳಿಗೆ ಭಕ್ತಿಪೂರ್ವಕ ಶರಣೆಂದು ಅದೇ ರೀತಿ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಗ್ರಾಮದೊಳಗ ಹರದೇಶಿ ಮತ್ತು ನಾಗೇಶಿ ಅನ್ನತಕ್ಕಂತ 2 ಕಲಾ ತಂಡಗಳನ್ನ ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡಿವಿ. ಒಂದು ಗಂಡ ಹಾಡು ಕಲಾ ತಂಡ ಯಾವುದಪ್ಪ ಅಂತ ಕೇಳಿದ್ರೆ ಜಿಲ್ಲೆ ಬೆಳಗಾವ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಮುಗುಳಿಹಾಳ ಗ್ರಾಮದ ಶ್ರೀ ವಿಠ್ಠಲ ಬೀರದೇವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುಗುಳಿಹಾಳ ಮುಖ್ಯ ಗಾಯಕರು ಸಿದ್ದು ಹಾಗೂ ಸಂಗಡಿಗರು ಇವರು ಗಂಡ ಹೆಚ್ಚು ಅಂತೇಳಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಕಲಾ ತಂಡ. ಇದರ ಸರದೋಡಿ ಹಾಡ್ತಕ್ಕಂಥ ಕಲಾ ತಂಡ ಯಾವುದಪ್ಪ ಅಂತ ಕೇಳಿದ್ರೆ ಅದೇ ಜಿಲ್ಲೆ ಬೆಳಗಾವ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರ್ತಕ್ಕಂಥ ಜಾಗನೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಡೊಳ್ಳಿನ ಗಾಯನ ಸಂಘ ಸಾಕಿನ ಜಾಗನೂರು ಗ್ರಾಮದ ಪ್ರೇಮಾ ತಂಗಿ ಹಾಗೂ ಸಂಗಡಿಗರಿಂದ ಈಚೆ ಕಡೆ ಹೆಣ್ಣು ಹೆಚ್ಚು ಅನ್ನುವಂತ ಒಂದು ವಾದವನ್ನು ಮಂಡನೆ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು ಅದು ಈಚೆ ಕಡೆ ಕಲಾ ತಂಡ. ಅದೇ ರೀತಿ 2 ಕಲಾ ತಂಡಗಳನ್ನ ಕರೆಸಿಕೊಂಡು ನಮ್ಮ ಊರ ಒಳಗೆ ಹೊತ್ತುಕೊಂಡು ತನ್ನ ಒಂದು ಪಾರ್ವತಿ ಪರಮಾತ್ಮನ ಶಿವಶಕ್ತಿಯರ ವಕ್ವಾದ ಜರಗಲಂತ ತಿಳ್ಕೊಂಡು ಬಂಡಾರಹಳ್ಳಿ ಗ್ರಾಮದ ಸಮಸ್ತ ಜನ ಎಲ್ಲ ಕೂಡ್ಕೊಂಡು ಮನಸ್ಸು ಮಾಡಿ ಏನ್ ಮಾಡ್ಯಾರಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮನ್ನೆಲ್ಲ ಕರಿಸಿ ಮ್ಯಾಲ ಕುಂಡ್ರಿಸಿ ತಾವೆಲ್ಲ ಕೆಳಗೆ ಕುಂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ನನ್ನ ಬಂಡಾರಹಳ್ಳಿ ಗ್ರಾಮದ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ತಾಯಿ ತಂದೆಯರು ಹಾಗೂ ಎಲ್ಲ ನನ್ನ ಬಂಧು ಬಳಗದವರು ಸುತ್ತಮುತ್ತಲಿನ ಗ್ರಾಮಗಳಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಕುಲಕೋಟಿ ಕುಲ ಬಾಂಧವರಿಗೆ, ಈ ಕಾರ್ಯಕ್ರಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಎಷ್ಟು ಶಾಂತ ರೀತಿಯಿಂದ ಕುಂತ ಕಾರ್ಯಕ್ರಮ ವೀಕ್ಷಣೆ ಮಾಡತ್ತೀರಿ. ಹಿಂಗ ಕುಂದ್ರೆ ಹೊತ್ತೊಂಡತನ ಅಂತ ತಿಳ್ಕೊಂಡ ಅಡ್ಡಾಡಿ ಕಾಲ್ ಹಿಡ್ಕೊಳಕ ನನ್ನ ಕಡೆ ಸಮಯ ಅವಕಾಶ ಇಲ್ಲ. ನನ್ನ ಕೈ ಒಳಗಿರತಕ್ಕಂತ ಮೈಕ ನಿಮ್ಮ ಕಾಲ್ ಅಂತ ತಿಳ್ಕೊಂಡು ಎಲ್ಲರಿಗೂ ಇಲ್ಲಿಂದ ಶರಣ ಮಾಡ್ತೀನಿ. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಅದಕ್ಕೆ ಈ 2 ಕಲಾ ತಂಡಗಳನ್ನು ನಮ್ಮ ಬಂಡಾರಹಳ್ಳಿ ಗ್ರಾಮದೊಳಗೆ ಕರೆಸಿಕೊಂಡು ನಾವು ಕಾರ್ಯಕ್ರಮ ಮಾಡಾಕತ್ತೀವಿ. ಈ 2 ಕಲಾ ತಂಡಕ್ಕೆ ನಮ್ಮ ಕಮಿಟಿ ರೂಲ್ಸ್ ಕೆಲವೊಂದಿಷ್ಟು ಅದಾವು, ಅವುಗಳನ್ನು ಹೇಳ್ತೀವಿ. ಅದೇ ಪ್ರಕಾರ ನೀವೇನಪ್ಪಾ ಅಂದ್ರೆ ಪ್ರಶ್ನೆ, ಘರ್ಷಣೆ ಹಾಗೂ ಹಾಡುಗಳನ್ನು ಹಾಡಬೇಕಾಗ್ತದೆ. ಆ ಪ್ರಶ್ನೆಗಳನ್ನ ಹೇಳುವುದಕ್ಕಿಂತ ಮುಂಚಿತವಾಗಿ ದೈವಕ್ಕೆ ನಾನು ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಏನ್ ವಿನಂತಿಪ್ಪ ಅಂದ್ರೆ ಯಾಕಪ್ಪ ಅಂದ್ರೆ ದುಡ್ಡು ಖರ್ಚು ಮಾಡಿ ಅವ್ರಿಗೆ ನಾವು ಕರೆಸಿದೀವಿ, ಅವ್ರಿಗೆ ಸ್ವಲ್ಪ ಕೆಲಸ ಕೊಡು ಜವಾಬ್ದಾರಿ ನನಗೂ ವಹಿಸಿದಿರಿ. ಅದಕ್ಕೆ 4 ಮಾತು ಮಾತಾಡ್ಬೇಕಾಗತ್ತೆ. ದಯಮಾಡಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ. ಬರೀ ಮಾತಾಡೋದು ಮಾಡಾಕತ್ರ ಅಂತ ತಿಳ್ಕೊಂಡು ಬೇಜಾರು ಮಾಡ್ಕೊಳ್ಳುವಂತದ್ದೇನಿಲ್ಲ. 4 ಮಾತಿನೊಳಗೆ ಅವ್ರಿಗೆ ನಿರ್ಣಯವನ್ನು ಹೇಳಿ ಈಗ ನಾನು ಅವರಿಗೆ ಕಾರ್ಯಕ್ರಮಕ್ಕೆ ಅನಿ ಮಾಡಿ ಕೊಡ್ತೀನಿ. ಕಾರ್ಯಕ್ರಮದ ಈ ಒಂದು ನಿರ್ಣಯಗಳು ಈ ರೀತಿಯಾಗಿರ್ತಾವೆ. ದಯಮಾಡಿ 2 ಕಲಾ ತಂಡದವರು ಆಲಿಸಬೇಕಾಗಿ ವಿನಂತಿ. 2 ಮೇಳದವರು 18 ಮಹಾಪುರಾಣಗಳೆಲ್ಲ ಹಾಡಬೇಕು, 18 ಮಹಾಪುರಾಣಗಳಲ್ಲಿ ಮಾತಾಡಬೇಕು, 18 ಮಹಾಪುರಾಣಗಳಿಗೆ ಸಂಬಂಧಪಟ್ಟಂಗ ಘರ್ಷಣೆ ಹಾಗೂ ಪ್ರಶ್ನೆಗಳನ್ನ ಮಾಡಬೇಕು. ಆ 18 ಮಹಾಪುರಾಣಗಳು ಯಾವಪ್ಪ ಅಂತ ಕೇಳಿದ್ರೆ
ಶಿವಪುರಾಣ, ಭವಿಷ್ಯ ಪುರಾಣ, ಪದ್ಮ ಪುರಾಣ, ಬ್ರಹ್ಮ ಪುರಾಣ, ನಾರದ ಅಥವಾ ನಾರದೀಯ ಪುರಾಣ, ಸ್ಕಂದ ಅಥವಾ ಸ್ಕಾಂದ ಪುರಾಣ, ವಿಷ್ಣು ಪುರಾಣ, ಲಿಂಗ ಪುರಾಣ, ವರ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ವಾಮಯ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ, ಇವು 18 ಮಹಾಪುರಾಣಗಳು. ಈ 18 ಮಹಾಪುರಾಣಗಳ ಪೈಕಿನ ನೀವು ಇವತ್ತಿನ ದಿವಸ ಹಾಡಿಕೆಯನ್ನು ಮಾಡತಕ್ಕದ್ದು. ಪ್ರಶ್ನೆ ಮಾಡಕ್ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರೆ ಹಲವಾರು ಜನ ಲೇಖಕರು ಪುರಾಣಗಳನ್ನು ಬರೆದಾರು. ಆದ್ರೆ ಇವತ್ತಿನ ನಮ್ಮ ಸ್ಟೇಜಿಗೆ ನಡೀತಕ್ಕಂತ ಪುರಾಣ ಯಾವ ಲೇಖಕರು ಬರೆದಿದ್ದಪ್ಪ ಅಂತ ಕೇಳಿದ್ರೆ ಪಂಡರಿನಾಥಾಚಾರ್ಯ ಗಲಗಲಿ ಅವರು ಬರೆದಿರ್ತಕ್ಕಂತ ಹೊಸ 18 ಸೆಟ್ ಬುಕ್ ಏನದ, ಆ 18 ಸೆಟ್ ಬುಕ್ ಮಾತ್ರ ನಡೀತದ. ಅದ್ರ ಒಳಗೆ ಒಂದು ಲಿಂಗ ಮತ್ತು ಗಣೇಶ ಪುರಾಣ ಅಂತದ. ಗಣೇಶ ಪುರಾಣ ಅರ್ಧ ಅದ, ಲಿಂಗ ಅರ್ಧ ಅದ. ಲಿಂಗ ಪುರಾಣ ಅರ್ಧದಾಗ ಪ್ರಶ್ನೆ ಹಾಕಿ ನಡಿತೈತಿ, ಗಣೇಶ ಪುರಾಣದಾಗ ಪ್ರಶ್ನೆ ಹಾಕಕ್ ಅವಕಾಶ ಇಲ್ಲ, ಯಾಕಂದ್ರೆ ಅದು ಉಪ ಪುರಾಣ ಅನಿಸ್ಕೋತದ. ಇನ್ನ ಪ್ರಶ್ನೆಗಳನ್ನ ಹೆಂಗ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇಟ್ಟ ಪ್ರಶ್ನೆಯನ್ನು ಮಾಡಬೇಕು. 3 ಹೆಣ್ಣಿನ ಮತ್ತು 3 ಗಂಡಿನ ಪ್ರಶ್ನೆಯನ್ನು ಮಾಡ್ಬೇಕ. ಎಲ್ಲಾ ಊರಾಗ ಹೆಂಗ್ ಮಾಡ್ತಾರಂದ್ರ ಒಂದು ವಿಶೇಷ ಏನ್ ಮಾಡ್ತಾರಂದ್ರ ಮೊದಲಿಗೆ ಹೆಸರಿಟ್ಟು ಪ್ರಶ್ನೆ ಮಾಡುವಂತದ್ದು ಒಂದು ವಾಡಿಕೆ. ಆದ್ರೆ ಬಂಡಾರಹಳ್ಳಿ ಒಳಗೆ ಇವತ್ತಿನ ದಿವಸ ಸ್ವಲ್ಪ ನಾವು ರೂಲ್ಸ್ ಚೇಂಜ್ ಮಾಡಬೇಕಾಗೈತಿ. ಹೆಂಗಂದ್ರ ಮೊದಲಿಗೆ ಶಬ್ದ ಬರ್ಬೇಕ, ಕೊನೆಗೂ ಶಬ್ದ ಬರ್ಬೇಕ. ಪ್ರಶ್ನೆ ನಡಬರ್ಕ ಎಲ್ಲಾರ ಒಂದು ಹೆಸರಿರ್ಬೇಕ. ಹೆಸರು ಗಂಡಿಂದಿದ್ರೆ ಯಾವನು ಅಂತ ಅಡಕ್ ಮಾಡ್ಬೇಕ, ಹೆಸರು ಹೆಣ್ಣಿಂದಿದ್ರೆ ಯಾವಳು ಅಂತ ಅಡಕ್ ಮಾಡ್ಬೇಕ. ಇಷ್ಟ ಎಲ್ಲಾ ಊರಾಗ ಮಾಡಿಸ್ತೇನೆ ನಾನು. ಆದ್ರ ಒಂದು ಮಾತು ಹೇಳ್ತಿದ್ನಿ ಮುಂದುವರೆದ, ಏನಂದ್ರ ಒಂದು ಪ್ರಶ್ನೆದ ಒಳಗ ಯಾವನು ಯಾವಳು ಒಂದ್ ಅಡಕ, ಅದನ್ನ ಬಿಟ್ಟು ಇನ್ನುಳಿದ ಮಧ್ಯದೊಳಗ ಒಂದ್ ಅಥವಾ ಎರಡು ಶಬ್ದಗಳಿಗೆ ಅಕ್ಷರ ಸಹಿತ ಅಡಕ ಅಂತ ಹೇಳ್ತಿದ್ನಿ ನಾನು. ಆದ್ರೆ ಬಂಡ್ರೋಳ್ಯಾಗ ಅದು ರೂಲ್ಸ್ ಚೇಂಜ್ ಏನಂದ್ರ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಮಾಡ್ತೀರಿ. ಮೊದಲನೇ ಶಬ್ದ ಕ್ಲಿಯರ್ ಇಡ್ತೀರಿ, ಲಾಸ್ಟ್ನೇ ಶಬ್ದ ಕ್ಲಿಯರ್ ಇಡ್ತೀರಿ. ನಡಕ್ಕೆ ಬಂದಿರತಕ್ಕಂತ ಹೆಸರು ಯಾವನು ಯಾವಳು ಮಾಡ್ತೀರಿ. ಇನ್ನು ಉಳಿದಿರ್ತಕ್ಕಂಥ ಎಷ್ಟು ಶಬ್ದ ಬೇಕಾದಷ್ಟು ಬಂದ್ರು ಎಲ್ಲಾ ಅಡಕ. ಹೆಂಗ್ ಅಡಕ ಅಂದ್ರೆ ಅಕ್ಷರ ಸಹಿತ ಅಡಕ, ಅಕ್ಷರ ಸಹಿತ ಅಡಕ. ಫಸ್ಟ್ನೇ ಶಬ್ದ ಲಾಸ್ಟ್ನೇ ಶಬ್ದ ಅಷ್ಟ ಕ್ಲಿಯರ್, ಉಳಿದಿದ್ದು ಅಷ್ಟು ಅಡಕ. ಈ ರೀತಿ 3 ಹೆಣ್ಣಿನ ಮತ್ತು 3 ಗಂಡಿನು ಇಟ್ಟು ಮಾಡಬೇಕು. ಒಂದು ಪ್ರಶ್ನೆದೊಳಗೆ ಒಂದೇ ಹೆಸರು ಬರಬೇಕು. ಅದು ಗಂಡಿಂದಿದ್ರೆ ಯಾವನು, ಹೆಣ್ಣಿಂದಿದ್ರೆ ಯಾವಳು. 18 ಬುಕ್ಗಳಕ್ಕ ಒಂದು ಬುಕ್ಕಿಗೆ ಒಂದ ಪ್ರಶ್ನೆ. ವೇದ ವ್ಯಾಸ ಪ್ರಣೀತ ರಚಿತ ವಿರಚಿತ ವೇದ ವ್ಯಾಸಾಯ ನಮಃ ವೇದ ವ್ಯಾಸ ಪ್ರಸಿದ್ಧತು, ಹಿಂಗ ಏನಾದ್ರೂ ಒಂದ್ ಇರ್ಲೇಬೇಕು. ಇದ್ರು ನಡೀತದ, ಇರದೇ ಇದ್ರು ನಡೀತದ. ಬಾಗ್ ಇದ್ರು ನಡೀತದ, ಇರದೇ ಇದ್ರು ನಡೀತದ. ಒಟ್ಟು 6 ಪ್ರಶ್ನೆಗಳನ್ನು ಮಾಡಿ ಮುಂದ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟರೆ 1 ಪಾಯಿಂಟ್ ಕೊಡ್ತೀನಿ. ಪ್ರಶ್ನೆ ತಪ್ಪಾದ್ರೆ ಎದುರಾಳಿ ತಂಡಕ್ಕೆ 1 ಪಾಯಿಂಟ್ ಕೊಡ್ತೀನಿ. ತಪ್ಪಾಗಿದ್ದಕ್ಕೂ ಉತ್ತರ ಕೊಟ್ಟರೆ 1 + 1 2 ಅಂಕಗಳನ್ನು ಕೊಡ್ತೀನಿ. ಬೆಳಗಿನ ಜಾವ ಯಾರು ಹೆಚ್ಚು ಅಂಕಗಳ ಗಿಟ್ಟಿಸ್ಕೋತೀರಿ ಅವ್ರಿಗೆ ಬಂಡಾರಹಳ್ಳಿ ನಮ್ಮ ದುರ್ಗಾದೇವಿ ಒಂದು ಕಮಿಟಿ ವತಿಯಿಂದ ವಿಜಯಶಾಲಿ ಅಂತ ತಿಳ್ಕೊಂಡು ಘೋಷಣೆ ಮಾಡ್ತೀವಿ. ಇನ್ನು ದಯಮಾಡಿ ಯಾರು ಕೂಡ ಅವಾಚ್ಯ ಶಬ್ದಗಳನ್ನ ಬಳಸಬೇಡ್ರಿ. ಅಕಸ್ಮಾತ್ ಪುರಾಣದೊಳಗೆ ಕಾಮ ಇರ್ತತಿ, ಅದನ್ನ ಬ್ಲೇಡ್ ತಗೊಂಡು ಕೆತ್ತಿ ಫುಲ್ ಪಾಯಿಂಟ್ ಮಾಡಿ, ಆ ಫುಲ್ ಪಾಯಿಂಟ್ ಇರ್ತೈತಿ ಕರಿ ಪೆನ್ ತಗೊಂಡು ಅದನ್ನ ತಳಗ ಗೀಟ್ ಹೇಳೋದು ಕಾಮ ಮಾಡಿ ಪ್ರಶ್ನೆಗಳನ್ನ ಹಾಕಿದ್ರೆ ಅದೇ ಪ್ರಶ್ನೆ ತಪ್ಪಾಗ್ತದ. ಬೆಳಗಿನ ಜಾವದಾಗ ನೀವು ಪ್ರಶ್ನೆ ತಪ್ಪು ಹಾಕಿದ್ರೆ ಕಮಿಟಿ ಅವ್ರು ಏನು ಜವಾಬ್ದಾರಿ ಏನು ಒಂದು ನಿರ್ಣಯ ಕೊಡ್ತಾನೆ ಅದಕ್ಕೆ 2 ಕಲಾ ತಂಡದವರು ಬದ್ಧರಾಗಿರ್ಬೇಕು. ಬಹಳ ಎಚ್ಚರದಿಂದ ಸವಾಲು ಮಾಡಬೇಕು. ಈ 6 ಪ್ರಶ್ನೆಗಳ ಪೈಕಿ ಯಾರು ಹೆಚ್ಚು ಪಾಯಿಂಟ್ ಪಡ್ಕೋತಿರಲ್ಲ, ಪಾಯಿಂಟ್ ಪಡ್ಕೊಂಡು ವಿಜಯಶಾಲಿ ಆಗ್ತೀರಿ ನೋಡ್ರಿ, ಅವ್ರಿಗೆ 500 ರೂಪಾಯಿ ನಮ್ಮ ದುರ್ಗಾದೇವಿ ಕಮಿಟಿ ವತಿಯಿಂದ ಇರ್ತದ. ದಯಮಾಡಿ ನೀವು ಹುಡುಕರಿ. ಮುಂದ ಆ ನಿರ್ಣಾಯಕರ ನಿರ್ಣಯವೇ ಅಂತಿಮ. ಸಂಧಿಗೆ ಒಂದೊಂದು ಘರ್ಷಣೆ ಮಾಡ್ರಿ. ದೇವ್ರ ಕರೆದ ಈಗ ದೇಮ್ ಹೊಡೋದು ದೇವ್ರ ಕರೆದ್ರಂದ್ರೆ ಒಂದು ಘರ್ಷಣೆ ಮಾಡಿ ಮುಂದೆ ಹಾಡಬೇಕು. ಮುಂದ ಪ್ರಶ್ನೆಗೆ ಉತ್ತರ ಹುಡುಕಾಡಕ್ಕೆ ಬೆಳಗಿನ ಜಾವ 5 ಗಂಟೆ ನಿಮಗೆ ಸಮಯ ಅವಕಾಶ ಇರ್ತದ. ಎಷ್ಟು ನನ್ನ ನಿರ್ಣಯ ಅದ. ಇದರೊಳಗೆ ನಿಮಗೆ ಏನಾದ್ರೂ ಸಂಶಯ ಇದ್ರೆ ಎದ್ದು ನಿಂತು ಈಗ 2 ಕಲಾ ತಂಡದವ್ರು ಕೇಳ್ರಿ. ಸಂಶಯ ಮಾಡ್ಕೋಬೇಡ್ರಿ. ಇಲ್ಲಿ ನೋಡ್ರಿ ಮೊದಲಿಗೆ ಶಬ್ದ ಬರ್ಬೇಕಂತ ಹೇಳಿದೀನಿ. ಆ ಈ ಉ ಎ ಐ ಅನ್ನುವಂತ ಬಂದ್ರೆ ಅಕ್ಷರ ಹಾಕವ್ರಿ, ಶಬ್ದ ಆಗಂಗಿಲ್ಲ. ದಯಮಾಡಿ ಪೂರ್ಣ ಶಬ್ದ ಇರಬೇಕು, ಅಕ್ಷರ ಬರುವಂಗಿಲ್ಲ. ಹೆಸರು ಒಂದು ಪ್ರಶ್ನೆದೊಳಗೆ ಒಂದ ಬರ್ಬೇಕ್ರಿ. ಅಂದ್ರೆ ಫಸ್ಟ್ ಲಾಸ್ಟ್ ಬಿಟ್ಟ ಬೇಕಾದಲ್ಲಿ ಬಂದ್ರು ನಡೀತೈತಿ. ಆದ್ರಿ ಕಾಕಾರ ನಿಮ್ಮದ್ರಿ. ಹ್ಞೂ ಅಂದಾರ ಬಗೆಹರಿತಾವ್ರಿ ಯಾವಾರ ಕೋಲ. ಸುಮ್ ಕುಂದ್ರು ಸರ್
ಒಪ್ಪಿಗೆ ಐತ್ರಿ ಅಲ್ಲಿ ನೋಡು ಖರೆ ಏನ ಅಭ್ಯಂತರ ಇಲ್ಲ ಆಮೇಲೆ ತಂಟೆ ತಕರಾರುಗಳನ್ನ ಮಾಡುವಂಗಿಲ್ಲ ಇಷ್ಟು ನಮ್ಮ ನಿರ್ಣಯ ಅದ ಇನ್ನೊಂದ 2 ಕಲ ತಂಡಕ್ಕೆ ಈಗ ನಿಮ್ಮ ಕಡೆ ಬರ್ತೀನಿ ಏನಪ್ಪಾ ಅಂತಂದ್ರ ಈಗಾಗಲೇ ಮಾತನಾಡ್ತಕ್ಕಂಥ ಮಾಸ್ತರ್ಗಳಿಗೆ 2 ವಿನಂತಿ ಏನಪ್ಪಾ ಅಂದ್ರ ನೇರವಾಗಿ ವಿಷಯ ಎಟ್ಟೈತೆ ಅಷ್ಟ ಮಾತಾಡ್ಬೇಕ ಈಗ ನಾವೇನ್ ಮಾಡ್ತೀವಿ ಹೆಣ್ಣ ಗಂಡ ವಿಷಯದೊಳಗೆ ಏನಪ್ಪಾ ಅಂತಂದ್ರ ಶೂನ್ಯದಿಂದ ಪ್ರಾರಂಭ ಆಗಲಿ ಸೃಷ್ಟಿ ಪೂರ್ವದೊಳಗೆ ಪ್ರಾರಂಭ ಆಗಲಿ ಹಿಂಗೆಲ್ಲ ನಾವು ವಿಷಯಗಳನ್ನ ಎಲ್ಲಾ ಕಡೆ ಚರ್ಚೆ ಮಾಡೋದು ಸ್ವಾಭಾವಿಕ ನಮಗ್ ಗೊತ್ತೈತಿ ಆದ್ರೆ ಬಂಡ್ರೊಳಗೆ ನಮ್ಮ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅವರಿಗೆ ನೀವು ಮನ ಮುಟ್ಟುವಂಗೆ ಮಾತಾಡ್ಬೇಕಾದ್ರೆ ನಾನೊಂದು ಮಾತು ಹೇಳ್ತೇನೆ ಆ ರೀತಿ ನೀವು ಮಾತಾಡ್ಬೇಕಾಗ ಒಬ್ಬ ಮನುಷ್ಯ ಆಗಿರ್ತಕ್ಕಂಥವ ಹುಟ್ಟಿದ ಮೇಲೆ ಮೊದಲು ಮಗ ಹಾಕನ ಮಗ ಆದಾಗ ಗಂಡಿನ ವಂಶ ಏನು ಪವಾಡ ಮಾಡೈತಿ ಮುಂದೆ ಮಗ ಇದ್ದಂತವ ಮದುವೆಯಾಗಿ ತಾ ಮಗುವಿಗೆ ಜನ್ಮ ಕೊಟ್ಟಾಗ ತಂದೆ ಅಕ್ಕನ ತಂದೆ ಆದಂತ ಸಂದರ್ಭದೊಳಗ ಗಂಡಿನ ಅಂಶ ಏನು ಪವಾಡ ಮಾಡೈತಿ ಈ ತಂದಿದ್ದಂತ ಮುಂದೆ ಏನಪ್ಪಾ ಅಂದ್ರೆ ಅಜ್ಜ ಅಕ್ಕನ ಅಜ್ಜ ಆದಾಗ ಗಂಡಿನ ಅಂಶ ಏನು ಪವಾಡ ಮಾಡೈತಿ ಪಾಳ್ಯಕ್ಕೆ ಒಂದೊಂದ್ ಸಾರಿ ಒಂದ್ ಪಾಳ್ಯದಾಗ ಮಗನ್ ಮಾತಾಡ್ರೆ ಮತ್ತೊಂದು ಪಾಳ್ಯದಾಗ ತಂದೆದ್ ಮಾತಾಡ್ಬೇಕು ಅದ್ರ ಮುಂದಿನ ಪಾಳ್ಯ ಅಜ್ಜಂದ್ ಮಾತಾಡ್ಬೇಕು ಹೌದು ಅದೇ ಪ್ರಕಾರ ಒಬ್ಬಾಕಿ ಮಗಳು ಇದ್ದಂತಾಕಿ ಒಂದೇ ಪಾಳ್ಯದಾಗ ಏನ್ ಪವಾಡ ಮಾಡ್ಯಾಳ ಅನ್ನೋದನ್ನ ಮಾತಾಡ್ರಿ ಅದ್ರ ನಂತರ ಆ ಮಗಳು ಇದ್ದಂತಾಕಿ ಏನಾಕಳ ತಾಯಿ ಅಕ್ಕಾಳ ತಾಯಿ ಆದಾಗ ಹೆಣ್ಣಿನ ವಂಶ ಏನು ಪವಾಡ ಮಾಡೈತಿ ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ತಾಯಿ ಇದ್ದಂತಾಕಿ ಮುಂದೆ ಮುದುಕಿ ಅಜ್ಜಿ ಆಗ್ಯಾಳ ಅಮ್ಮ ಆದಾಗ ಆಯಿ ಆದಾಗ ಆಕಿ ಹೆಣ್ಣಿನ ವಂಶ ಏನು ಪವಾಡ ಮಾಡೈತಿ ಇಷ್ಟು ಮಾತಾಡ್ಕೊಂತ ಹೋಗ್ರಿ ಸಾಕ ಹಾಡಿನೊಳಗೆ ನಿಮ್ಮ ಸೃಷ್ಟಿ ಸ್ಥಿತಿ ಲಯಗಳು ಏನದಾವಲ್ಲ ಅದನ್ನ ಹಾಡಿನೊಳಗೆ ಬಡದಾಡಿಸ್ರಿ ಮಾತಾಡುವಂತದ್ರಾಗ ಹಿಂಗ್ ಜನರಲ್ ಮಾತಾಡಿದ್ರ ಅದು ಪುರಾಣದೊಳಗಿನ ವಿಷಯನೂ ಮಾತಾಡ್ರಿ ಜನರಲ್ಲೂ ಮಾತಾಡ್ರಿ ಲೌಕಿಕ ಮಾತಾಡ್ರಿ ಅಂದ್ರ ಜನರಿಗೆ ಮುಟ್ಟಿದ್ರೆ ಸಾಕು ನಮಗ ಇಷ್ಟು ಮಾಡಿ ತಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರ ಅನ್ನುವಂತ ಒಂದು ಭರವಸೆಯನ್ನು 2 ಕಲಾ ತಂಡದ ಮೇಲೆ ಇಟ್ಟ ಈಗ ಯಥಾವತ್ತಾಗಿ ಜಾಗನೂರು ಕಲಾ ತಂಡದವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ಬೇಕಂತೇಳಿ ವಿನಂತಿ.